ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮದುವೆಯ ಕನಸು ಬಿದ್ದರೆ ಒಳ್ಳೆಯದಾಗುತ್ತೆ. ಈ ಕನಸುಗಳ ಅರ್ಥವೇನೋ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅಲ್ವಾ, ಅದನ್ನು ಒತ್ತಿದರೆ ಸೈಡಲ್ಲೇ ಬೆಲ್ ಬಟನ್ ಇರುತ್ತೆ, ಗಂಟೆ ಇರುತ್ತೆ, ಅದನ್ನು ಒತ್ತಿದರೆ ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ, ಯಾಕಂದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮುಕ್ತವಾಗಿ ಹಾಕ್ಬೋದು. ಡೇಟ್ ಆಫ್ ಅಂದರೆ ರಾಶಿ ನಕ್ಷತ್ರ ಗೊತ್ತಿದ್ದರೆ ಅದನ್ನು ನಮೂದಿಸಿ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದನ್ನು ಹಾಕಿಬೇಡಿ. ನಾನು ರಾಶಿ ನಕ್ಷತ್ರ ಯಾವುದು ಅಂತ ಹೇಳಿ ಅದರ ಬಗ್ಗೆ ನಿಮ್ಮ ಪ್ರಶ್ನೆಗೆ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಅಲ್ಲೇ ತಿಳಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಹಾಗೂ ಗುರುಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮದುವೆ ಕನಸು ಬಿದ್ದರೆ ಒಳ್ಳೆಯದಾಗೋದು. ಈ ಕನಸುಗಳ ಅರ್ಥವೇನು? ಒಂಟಿಯಾಗಿದ್ದವರಿಗೆ ಮದುವೆ ಕನಸು. ನೀವು ಒಂಟಿಯಾಗಿದ್ದರೆ ಮದುವೆಯ ಕನಸು ನಿಮ್ಮ ಮನಸ್ಸಿಗೆ ಬಂದರೆ, ಕನಸು ಬಿದ್ದರೆ ನೀವು ವಿಶೇಷವಾಗಿ ಯಾವುದಾದ್ರೂ ಒಂದು ಪ್ರಯಾಣವನ್ನು ಪ್ರಾರಂಭಿಸಲಿದ್ದೀರಿ ಮುಂದಿನ ದಿನಗಳಲ್ಲಿ. ಅದು ಸಂಬಂಧ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಅಥವಾ ಜೀವನದ ಇನ್ಯಾವುದೇ ದೊಡ್ಡ ನಿರ್ಧಾರವಾಗಿರಬಹುದು ಅಂತ ಅರ್ಥವಂತೆ. ನೋಡಿ ಎಷ್ಟೇನಾಗಿದೆ. ಸಂಗಾತಿಯೊಂದಿಗೆ ಮದುವೆ ಕನಸು ಏನಾದರೂ ಬಿದ್ದರೆ ನೀವು ಯಾರನ್ನೋ ಪಡ್ತೀರಿ, ಅಥವಾ ನಿಮ್ಮ ಮುಂದೆ ಪಾರ್ಟ್ನರ್ ಆಗುವವರ ಜೊತೆ ಏನಾದರೂ ಮದುವೆ ಕನಸು ಬಿದ್ದರೆ ಅದರ ಅರ್ಥ ಏನು ಅಂದರೆ, ಇದರರ್ಥ ನಿಮ್ಮ ಸಂಬಂಧವು ತುಂಬ ಬಲವಾಗಿ ಮುಂದುವರಿಯುತ್ತದೆ ಎಂಬುದಾಗಿದೆ. ನಿಮ್ಮ ಸಂಬಂಧವನ್ನು ಅಂತ್ಯಕ್ಕೆ ಕೊಂಡೊಯ್ಯಲು ಅಂದರೆ ಏನಾದರೂ ಮದುವೆಯಾಗಲು ನಿರ್ಧರಿಸಿದರೆ ಅವರು ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವ ಭರವಸೆಯನ್ನು ಇದು ನೀಡುತ್ತದೆ. ಇದರರ್ಥ ನೀವಿಬ್ಬರು ಒಟ್ಟಿಗೆ ಮದುವೆಯಾಗಲು ನಿರ್ಧರಿಸಿದರೆ ಈ ನಿರ್ಧಾರ ಯಶಸ್ವಿಯಾಗುತ್ತದೆ. ಈ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡಬಹುದು. ಈ ಥರ ಏನಾದರೂ ಕನಸು ಬಿದ್ದರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟವರೊಂದಿಗೆ ಮದುವೆ ಆಗೇ ಆಗುತ್ತೆ ಅನ್ನೋದು ಅರ್ಥವಂತೆ. ಕನಸು ಅದೇ ಥರ ಬೀಳಬೇಕು, ಇದೇ ಥರ ಬೀಳಬೇಕು, ಅದೇ ಬೀಳಬೇಕು ಅನ್ನುವ ಯಾವ ಶಾಸ್ತ್ರನೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕನಸು ಬೀಳೋದು ಸಹಜ. ಅದು ಮದುವೆ ತಯಾರಿಯ ಕನಸು ಏನಾದರೂ ಬಿದ್ದರೆ, ಈ ಕನಸು ಬಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಅಸಮಾಧಾನ ಮತ್ತು ಉದ್ವಿಗ್ನತೆಯನ್ನು ಹೊಂದಿದ್ದೀರಿ ಎಂದು ಅರ್ಥ. ಮದುವೆಯ ತಯಾರಿಯು ಒತ್ತಡದ ಪ್ರಕ್ರಿಯೆಯಾಗಿದ್ದು ಇದು ನಿಮ್ಮನ್ನು ಸಂಪೂರ್ಣ ಒತ್ತಡಕ್ಕೆ ಒಳಪಡಿಸುತ್ತದೆ. ಇದು ಒತ್ತಡ ಮತ್ತು ಆತಂಕಕ್ಕೆ ನೇರವಾಗಿ ಸಂಬಂಧಿಸಿದೆ. ನೋಡಿ, ಈ ಥರ ಕನಸು ಬಿದ್ದರೆ ಒಳ್ಳೆಯದಲ್ಲ. ಮದುವೆ ತಯಾರಿ ಕನಸು ಏನಾದರೂ ನೀವು ಮದುವೆಗೆ ಪ್ರಿಪರೇಷನ್ ಮಾಡ್ತಾ ಇರುವಾಗ ಏನಾದರೂ ಕನಸು ಬಿದ್ದರೆ ಅದು ತುಂಬ ಏನಾಗುತ್ತೆ, ಯಾವುದಾದ್ರೂ ಒಂದು ಅಸಮಾಧಾನ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಕಾಡಬಹುದು, ಅಥವಾ ಉದ್ವಿಗ್ನತೆ ಹೊಂದಲಿದ್ದೀರಿ, ಅಥವಾ ಒತ್ತಡದ ಪ್ರಕ್ರಿಯೆ ಬರಬಹುದು. ಈ ಥರ ಸಂಪೂರ್ಣ ಒತ್ತಡಕ್ಕೆ ಒಳಪಡಿಸುವಂಥ ಒಂದು ದಿನಗಳನ್ನು ತರಬಹುದು ಈ ಥರ ಕನಸು ಅಂತ ಒಂದು ಅರ್ಥವಂತೆ. ಇದು ಒಳ್ಳೆಯದಲ್ಲ. ಹಾಗೆಯೇ ಬೇರೊಬ್ಬರ ಮದುವೆ ಕನಸು ಏನಾದರೂ ನಿಮಗೆ ಬಿದ್ದರೆ ಇದರರ್ಥ ನೀವು ಸಹ ಅಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದೀರಿ ಎಂಬುದಾಗಿದೆ. ಬಹುಶಃ ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಲ್ಲಿ ನಿಮ್ಮ ಮದುವೆಯ ವಿಚಾರವನ್ನು ಪ್ರಸ್ತುತಪಡಿಸುವಿರಿ ಎಂಬುದಾಗಿದೆ. ನೋಡಿ, ಅಂದರೆ ನಿಮಗೆ ಏನಾದರೂ ಮದುವೆ ಆಗದೇ ಇದ್ದರೆ ನಿಮ್ಮ ಕನಸಲ್ಲಿ ಬೇರೊಬ್ಬರಿಗೆ ಮದುವೆ ಆಗುವ ಕನಸು ಬೀಳ್ತಾ ಇದ್ದರೆ ಈ ಥರ, ಅಂದರೆ ನೀವು ಕೂಡ ನಿಮ್ಮ ಕುಟುಂಬ ಸ್ನೇಹಿತರಲ್ಲಿ ನಿಮ್ಮ ಮದುವೆ ವಿಚಾರವನ್ನು ಪ್ರಸ್ತುತಪಡಿಸಲಿದ್ದೀರಿ ಅನ್ನೋ ಒಂದು ಅರ್ಥವಂತೆ. ನೋಡಿ ಎಷ್ಟೆಷ್ಟು ಅರ್ಥ ಇದೆ. ನೋಡಿ, ಒಂದೊಂದು ಕನಸಿಗೂ ಒಂದೊಂದು ಅರ್ಥ ಇರುತ್ತೆ. ಹಾಗೆಯೇ ಮದುವೆಯ ಕನಸು ಬಿದ್ದರೆ, ಮದುವೆ ಕನಸು ಕಾಣುವಾಗ ಕೆಲವರು ಗೊಂದಲ ಮತ್ತು ಒತ್ತಡವನ್ನು ಅನುಭವಿಸುತ್ತಾರೆ. ಜನರು ಭಾವನಾತ್ಮಕ ಬದ್ಧತೆಗಳನ್ನು ಮಾಡಲು ಭಯಪಡುವುದರಿಂದ ಇದು ಸಂಭವಿಸುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕನಸುಗಳು ನಿಮ್ಮ ಜೀವನದ ಕೆಲವು ಸನ್ನಿವೇಶಗಳಿಗೆ ಸಂಬಂಧಿಸಿದೆ ಎಂಬುದನ್ನು ನೀವು ತಿಳಿದಿರಬೇಕು. ನೋಡಿ, ಒಂದೊಂದು ಕನಸಿಗೂ ಒಂದೊಂದು ಅರ್ಥ ಇದೆ. ಈ ಥರವೇ ಕನಸು ಬೀಳಬೇಕು, ಆ ಥರವೇ ಕನಸು ಬೀಳಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುವಂಥ ಕನಸು ಅದು ಏನಾಗಿರುತ್ತೆ, ತುಂಬಾ ಕನಸು ನನಸಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆಯೇ ಒಂದೊಂದು ಕನಸು ಈ ಥರ ಕನಸುಗಳ ಬಗ್ಗೆ ನಾನು ತುಂಬಾ ವಿಡಿಯೋ ಈಗಾಗಲೇ ಹಾಕಿದ್ದೇನೆ. ಖಂಡಿತವಾಗ್ಲೂ ನೀವು ಅದನ್ನು ನೋಡ್ಬೋದು. ಅಂದರೆ ಯಾವುದೋ ಒಂದು ನಮಗೆ ಮುನ್ನೆಚ್ಚರಿಕೆ ಕೂಡ ನಮಗೆ ಅದು ಕೊಡುವಂಥದ್ದು. ಕೆಲವೊಂದು ಕನಸುಗಳು ಬಿದ್ದರೆ ಅಷ್ಟು ಒಳ್ಳೆಯದಿರುವುದಿಲ್ಲ, ಕೆಲವೊಂದು ಕನಸುಗಳು ಬಿದ್ದರೆ ತುಂಬಾ ಒಳ್ಳೆಯದಾಗುವಂಥದ್ದು. ಅದು ಮುಂದಿನ ದಿನಗಳಲ್ಲಿ, ಅಂದರೆ ಮಾರನೇ ದಿವಸ ಕನಸು ಬಿದ್ದ ಮಾರನೇ ದಿವಸ ಏನು ನೆರವೇರಬೇಕು ಅಂತ ಇಲ್ಲ, ಅಥವಾ ಕೆಟ್ಟದಾಗಬೇಕು ಅಂತ ಇಲ್ಲ, ಮುಂದಿನ ದಿನಗಳ ಒಂದು ಮುನ್ಸೂಚನೆಯನ್ನು ಅದು ಕೊಡುವಂಥದ್ದು ಅಂತಲೇ ಹೇಳಬಹುದು. ಈ ಥರ ಒಂದು ಮದುವೆಯ ಕನಸು ಈ ಥರ ಬಿದ್ದರೆ, ಅಂದರೆ ಯಾವುದೇ ಥರದ ಒಂದು ಮದುವೆಯ ನಾವು ಅದೃಶ್ಯವನ್ನು ನಮ್ಮ ಕನಸಿನಲ್ಲಿ ನೋಡಿದರೆ ಈ ಥರ ಆಗಬಹುದು ಅನ್ನುವ ಒಂದು ಮಾಹಿತಿ. ಈ ಥರದ್ದೇ ಒಂದು
ಮಾಹಿತಿಯನ್ನು ನಾನು ಈಗಾಗಲೇ ತುಂಬ ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ಥರ ಕನಸಿಗೆ ಯಾವ ಥರ ಅಂತ ಹೇಳ್ಕೊಂಡು ಬಂದಿದ್ದೇನೆ, ಮುಂದೆನೂ ಹೇಳ್ತೇನೆ. ಇದನ್ನು ಆದಷ್ಟು ಶೇರ್ ಮಾಡಿ. ಹೀಗೇ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಡಿಯೋವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಮತ್ತು ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್